स्वागत है आपका बी न्यूज नेशन में। मैं हूं आबिद हुसैन शेख। राशन के अनाज में भरपूर गंदगी, गरीबों की जिंदगी का सहारा माने जाने वाला राशन का अनाज जिसमें हो रही है बड़ी मिलावट। नागरिक खाद्य विभाग की ओर से गरीब लोगों को दिए जा रहे राशन के अनाज में खराब गुणवत्ता के गेहूं और चावल में गंदगी से भरे बोरियों का नजारा देखने को मिला। इसमें मिट्टी, पत्थर, कीड़े, तंबाकू के पाउच अनाज में मिले हुए थे। ये घटना बैड़ीहाल गांव में हुई। इस पर लोगों ने डीलरों से उपलब्ध किए गए राशन को लेकर सिंदगी तहसीलदार दफ्तर के सामने प्रदर्शन करते हुए खाद्य विभाग के अफसरों को दिए गए राशन के संबंधित जानकारी देने पर तहसीलदार ने अधिकारियों को आड़े हाथ लिया। वहीं गोदाम नंबर 1 के मैनेजर शीर्षल अंबलगी के डीलरों के खराब क्वालिटी का राशन दिए जाने का आरोप करने पर मैनेजर का गैर जिम्मेदाराना जवाब था कि लेना है तो ले लो वरना छोड़ दो कहते हुए आक्रोशित हो गया था। जब प्रदर्शनकारियों ने कहा कि एक सरकारी मैनेजर खाद्य विभाग का सरकार से आए हुए राशन को दूसरी तरफ रवाना करके खराब गुणवत्ता का राशन गोदाम में इकट्ठा करने का शक जाहिर करते हुए तहसीलदार को समझाते हुए तुरंत इस पर कार्रवाई करके गरीबों को अच्छी क्वालिटी का राशन देने की मांग की। ತಾಲೂಕು ಭ್ರಷ್ಟ ಅಧಿಕಾರಿಗಳಿಗೆ ತಾಲೂಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಧಾನ್ಯ ಕೊಡುವಲ್ಲಿ ತಾರತಮ್ಯ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು राजा नहीं बिड़ाते ठीक है कल ನಾವು ಜಸ್ಟ್ ಬಂದ ಸಿಲಿಗೆ ಸರ್ ಅದಾಯ್ತ್ರಿ ಅಲ್ಲಿ ಮಾತಾಡ ಅದು ಚೀಲ ಅಟ್ಲೀಸ್ಟ್ ಅವ್ರ ಮುಗಿದೋತು ಹೌದಲ್ರಿ ಅವ್ನು ಅಂಗಡಿ ಜಾಗ ಸಾಹೇಬರು ಸಸ್ಪೆಂಡ್ ಮಾಡತ್ತಾರೆ ಇಂಥಕ್ಕೆಲ್ಲ ಅವ್ರು ಹೆಂಗೆ ಇದು ಮಾಡ್ತಾರೆ ಸಸ್ಪೆಂಡ್ ಮಾಡ್ಕೊಳ್ಳಿ ಅಂತೇಳಿ ಅವರು ಸಹಿ ಮಾಡಿದ್ರು ಆಯ್ತು ರಿಪೋರ್ಟ್ ಆಫೀಸರಿಗೆ ಧಾನ್ಯ ಕೊಡುವಲ್ಲಿ ತಾರತಮ್ಯ ಮಾಡಿದ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನ್ಯಾಯಬೆಲೆ ಅಂಗಡಿ ಅವ ಫುಡ್ ಇನ್ಸ್ಪೆಕ್ಟರ್ ಮಂತ್ಲಿ ಕೊಡ್ತೇ ತಿಂಗಳ ನೀವೇನ್ ಮಾಡಬೇಕು ಅದನ್ನ ಯಾಕ ದಲಿತರಿಗೆ ಬರಬೇಕು ಅದು ದಲಿತರಿಗೆ ಬರಬೇಕು ಮಣ್ಣ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಯಾರ ಮಕ್ಕಳಿಗೆ ಅಂದ್ರೆ ಹೆಂಗಾಗ್ತೈತಿ ಅದು ಸಪರೇಟ್ ಬಂದದನು ಸಪರೇಟ್ ಬಂದಿದೆ ಬಳದಿಟ್ರಿ ನೀವೇ ಸಪರೇಟ್ ದಲಿತರಿಗೆ ಕೊಡಬೇಕಂತ ಬಳದಿಟ್ಟಾರೋ ಏನ್ ಮಾಡಿದ ನೀವು ಬಳದಿಟ್ರು ನೀವು ಅವ್ರಿಗೆ ಮಂದಿ ಬಂದಿಲ್ಲ ನಿಮ್ಗೆ ಅಷ್ಟೇ ಊರ ಮಂದಿಗೆಲ್ಲ ಚಲೋ ಚಲೋ ಹತ್ತಿ ದಲಿತರಿಗೆ ಬಡವರಿಗೆ ಇರ್ತಕ್ಕಂಥದ್ದು ಕಳಪೆ ಕಾಮಡಿ ಕೊಡತ್ತಾನ ರೇಟ್ ಕೊಟ್ಟು ಕಳಿಸುದೇ ಇಲ್ಲ ಆಮೇಲೆ ಎಲ್ಲ ಗೌಡರು ಕುಡ್ಕೊಂಡು ಹೋದ್ಮ್ಯಾಗ ಆಮೇಲೆ ಲಾಸ್ಟಿಗೆ ನಿಮ್ಗೆ ಕೊಡ್ತೀನಿ ಅಂತನಂತ ಫುಡ್ ಇನ್ಸ್ಪೆಕ್ಟರ್ ಫೋನ್ ಮಾಡೀನಿ ಬರ್ತಾರ ಗೋಡನ್ ಮ್ಯಾನೇಜರ್ ಬರ್ತಾರ ಆನಂತರ ಅಂಗಡಿಕಾರಗೂ ಈ ಸಲ ಕರೆಸ್ತೇನೆ ಕರೆಸಿ ಅದು ಏನಾಗಿದೆ ಪರಿಶೀಲನೆ ಮಾಡಿಸ್ತೇನೆ ಪರಿಶೀಲನೆ ಮಾಡಿ ತಪ್ಪಿಸದಿದ್ರೆ ಅವ್ರ ಮೇಲೆ ಕ್ರಮ ತಗೋತೇವೆ ನಮ್ಮಲ್ಲಂತೂ ಕಳಪೆ ಮಟ್ಟದ ಗೋಧಿ ಇಲ್ರಿ ನಮ್ಮ ಗೋಡನ್ ನೀವು ಪರಿಶೀಲನೆ ಮಾಡ್ರಿ ಮಾಡ್ಬೋದು ಮಾಡೀರಿ ಆಗ ನಮ್ಮಲ್ಲಂತೂ ಯಾವುದೇ ರೀತಿ ಕಳಪೆ ಮಟ್ಟದ ಗೋಧಿ ಇಲ್ಲ ಯಾಕಂದ್ರೆ ನಾವು ಸ್ಟೇಟ್ ಲೆವೆಲ್ ಪರ್ಚೇಸ್ ಆಗ್ತದೆ ನಮ್ಮಲ್ಲಿ ಮೇಲಿಂದ ಅಧಿಕಾರಿಗಳು ಯಾವ ಗೋಧಿ ಕಳಿಸ್ತಾರೆ
ನಾವು ಗೋಧಿ ಕಳಿಸ್ತೀವಿ ನಾವು ನಮ್ಮಲ್ಲಿ ಆಮೇಲೆ ಶೀಲ್ಡ್ ಪ್ಯಾಕೆಟ್ ಇರ್ತಾವೆ ಯಾವುದೇ ರೀತಿ ಮಿಕ್ಸ್ ಇರೋದಿಲ್ಲ ಅದ್ರಾಗ. ಈಗ ಅವ್ರ ಮ್ಯಾಗ ಏನು ಆ್ಯಕ್ಷನ್ ತೊಗೊತೀರಿ ಸರ್ ಹಂಚಿಕೆದಾರ ಮ್ಯಾಗ? ಹಂಚಿಕೆದಾರ ಮ್ಯಾಗೆ ನಾವು ಸುಳ್ಳು ಆರೋಪ ಮಾಡ್ಯಾನ್ರಿ ನಮ್ಮ ಮ್ಯಾಗ. ಈ ಮ್ಯಾಗ ಸುಳ್ಳು ಎದ್ರ ಸಂಬಂಧ ಮಾಡ್ಯಾನ ಸರ್ ಅವ? ದೇವ್ರ ಸಂಬಂಧ ಮಾಡಿ ಅವ್ರು ಊರಾಗಿನ ವೈಯಕ್ತಿಕ ಇದು ಅದಾವ್ರಿ ಅವು 2 ಕಿಲೋ ಕಾರ್ಡ್ದಾರ. ಮತ್ತು ಆಮೇಲೆ ಅವ್ನು ಒಂದು ಕಾರ್ಡಿಗೆ 2 ಕಿಲೋ ಗೋಧಿ ಕೊಡ್ಬೇಕು ರೀ. 1 ಕಿಲೋ ಗೋಧಿ ಒಬ್ಬರಿಗೆ ಹೆಂಗೆ ಕೊಟ್ಟರು ಅವರು? ಅದಕ್ಕೆ ಏನಾದ್ರು ಅದನ್ನು ಮತ್ತು ಮೋಸ್ಟ್ಲಿ ಅವ ಅಂಗಡಿಯಾಗ ಏನಾದ್ರು ಕಸ ಹೊಡೆದು ತುಂಬಿ ಕೊಟ್ಟಿರ್ಬೋದು ಲಾಸ್ಟಿಗೆ ಉಳಿದಿದ್ದು. ಅದನ್ನೇನಾದ್ರು ನನ್ನ ಮ್ಯಾಗ ಆರೋಪ ಮಾಡಿರ್ಬೋದು ಅವ. ಸರ್ ಶ್ರೀಶೈಲ್ ಅಂಬಲಿಗೆ ಅಂತೇಳಿ ಬಿಜಾಪುರ ಇದು ಸಿಂದಗಿ ತಾಲೂका KFCC गोडाउन नंबर 1 मैनेजर। और खबरों के लिए देखते रहिए बी न्यूज़ नेशन।